ಒಂದು ವಿಶೇಷವಾದ ನೀವು ಪ್ರಶ್ನೆ ಕೇಳಬೇಕು ಅಂತೀರ ಬಸನಗೌಡ ಪಾಟೀಲ್ ಯತ್ನ ಉಳಿದ ವಿಷಯಗಳ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಎಲ್ಲರೂ ಒಟ್ಟಾಗಿ ಒಂದಾಗುವುದರ ಮಾತ್ರ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ. ಪರಸ್ಪರ ಕಚ್ಚಾಡೋದ್ರಿಂದ ಅವ್ರಿಗೆ ಆಗಲಿ ನಮಗೆ ಆಗಲಿ ಲಾಭ ಆಗೋದಿಲ್ಲ. ಸೊ ಅದರಿಂದ ಈ ಅಧಿವೇಶನದಲ್ಲಿ ಎಲ್ಲರೂ ಒಟ್ಟಾಗಿ ಈ ಸರ್ಕಾರದ ವೈಫಲ್ಯತೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಟ್ಟಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಸರ್, ಸಮಾವೇಶ ಆಗ್ತದೆ ಸರ್, ಹಾಸನದಲ್ಲಿ ಸಮಾವೇಶ ಆಗ್ತದೆ ಕಾಂಗ್ರೆಸ್ನವರು. ಸರ್, ಹಾಸನದಲ್ಲಿ ಕಾಂಗ್ರೆಸ್ ಅವರು ಸಮಾವೇಶ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಸಮಾವೇಶ ಗೊತ್ತಿದೆ, ಮಾಡಲಿ ಪಾಪ ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ಕಾರ್ಯಕ್ರಮ ಟೀಕೆ ಮಾಡೋಕ್ಕೆ ನಮಗೆ ಇಡಿ ತನಿಖೆ ಮಾಡಕ್ಕೆ ಇದಿಲ್ಲ, ಪವರ್ ಇಲ್ಲ ಅಂತ ಹೇಳಿ ಅವ್ರು ಏನು ಬೇಕಾದ್ರೂ ಹೇಳ್ಬೋದು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಫುಲ್ ಅಧಿಕಾರ ಇದೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮವಾದಂಥದ್ದು. ತಮ್ಮ ವಿರುದ್ಧ ಅವರು ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಗಾಬರಿಯಾಗಿ ಈ ರೀತಿ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಗೌರವದಿಂದ ನಡ್ಕೊಳ್ಬೇಕು ಮತ್ತು ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಬೇಕು ಹೊರತು ಈ ಥರ ಟೀಕೆ ಮಾಡುವಂಥ ಅವ್ರಿಗೆ ಶೋಭೆ ತರುವಂಥದ್ದೆಲ್ಲ ತಿಳ್ಕೊಂಡು ಇಚ್ಛೆ. ಸರ್, ರಾಜ್ಯಪಾಲರ ಅಧಿಕಾರ ಮೊಟಕುಗೊಳಿಸೋಕೆ ಪ್ರಯತ್ನ ಆಗ್ತದೆ ಸರ್ಕಾರದಿಂದ. ಸರ್, ರಾಜ್ಯಪಾಲರ ಅಧಿಕಾರ ಬಹುಶಃ ಭಾಳ ಡೆಸ್ಪರೇಟ್ ಆಗಿ ಈ ರೀತಿ ಕೆಲವು ತೀರ್ಮಾನಗಳನ್ನು ತಗೊತಾ ಇದ್ದಾರೆ. ಅದು ಅವ್ರಿಗೆ ಶೋಭೆ ತರುವಂಥದ್ದು.